ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವಿಷ್ಣುಪತ್ನಿ ಮಹಾಮಾಯೆ ಮಹಾಪುರುಷಲಕ್ಷಣೆ ಪ್ರಿಯೇ ಥಾಮೇ ಮಹಾಭಾಗೆ ಲೋಕಮಾತರ್ ನಮೋಸ್ತುತೆ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯ ಸಾಧಕಃ. ಉಮಾವೈವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತಃ ತದೇತನ್ ಮಿಥುನಂ ಜ್ಞಾತ್ವಾ ನ ದಾಂಪತ್ಯಾದ್ ವಿಹೀಯತೆ. ಯಥೇಶ್ವರಶ್ಚ ಜೀವಶ್ಚ ಸತ್ಯಭೇದೋ ಪರಸ್ಪರಂ ತೇನ ಸತ್ಯೇನ ಮಾಂ ದೇವಾಃ ತ್ರಾಯಂತು ಸಹ ಕೇಶವಾಃ. ಶ್ರೀ ಗುರುಭ್ಯೋ ನಮಃ. ಭಾಗವತಸ್ಯ ಪ್ರಥಮೇ ಸ್ಕಂಧೆ ದಶಮೇ ಅಧ್ಯಾಯೇ ಪಂಚಮಃ ಶ್ಲೋಕಃ ವ್ಯಾಖ್ಯಾಸ್ಯತೆ. ಪಾಂಡವೇಷು ರಾಜ್ಯಭಾರಂ ಕುರ್ವತ್ಸು ಮಹೀ ಕಾಮಂ ವವರ್ಷ. ಮಹೀ ಸರ್ವಾನಪಿ ಕಾಮಾನ್ ದುದೋಹ ಪರ್ಜನ್ಯಃ ಕಾಮಂ ವವರ್ಷ. ಗಾವಃ ಅಪಿ ಸ್ವೀಯೈಃ ಪಯೋಭಿಃ ವ್ರಜಾನ್ ಶಿಶಿಚುಃ. ವೇದವ್ಯಾಸೇನ ಕೃಷ್ಣೇನ ಚ ಆಜ್ಞಪ್ತಾಃ ಧರ್ಮಮಾರ್ಗೇ ವರ್ತಮಾನಾಃ ये पांडवाः अश्वमेधैः भगवन्तं यज्ञपुरुषं तर्पयामासुः. तेषां च पावनं यशः भगवतः यशसा साकमेव सर्वाः अपि दिशः व्याप्नोत्. एवं च भगवत एव कृष्णस्य मार्गदर्शने वर्तमानाः एते कथं राज्यं चक्रुः इत्ययं श्लोकः अद्य ಪಂಚಮಶ್ಲೋಕರೂಪೇಣ 1ನೇ ಸ್ಕಂದದ 10ನೇ ಅಧ್ಯಾಯದ 5ನೇ ಶ್ಲೋಕದ ರೂಪದಲ್ಲಿ ಇವತ್ತಿನ ಈ ಭಾಗವನ್ನು ನಾವು ನೋಡಬೇಕಾಗಿದೆ. ರಾಜ್ಯಭಾರವನ್ನು ಹೇಗೆ ಮಾಡಿದರು ಪಾಂಡವರು ಅನ್ನೋದನ್ನು ವರ್ಣಿಸುವಂಥ ಪ್ರಸಂಗ ಇದು. ಪಾಂಡವರು ರಾಜ್ಯಭಾರ ಮಾಡ್ತಿದ್ದಾಗ ಕಾಲಕ್ಕೆ ಸರಿಯಾಗಿ ಮಳೆಯಾಯಿತು. ಮತ್ತು ಭೂಮಿ ಯಥೇಚ್ಛವಾಗಿ ಬೆಳೆ ಮತ್ತು ಇತರ ಸಂಪನ್ಮೂಲಗಳನ್ನು ಕೂಡ ಪಾಂಡವರಿಗೆ ಕೊಟ್ಟಿತು. ಶಿಶಿಷು ಸ್ವವ್ರಜಂ ಗಾವಃ. ಗೋವುಗಳು ಬೇಕಾದಷ್ಟು ಹಾಲನ್ನೆಲ್ಲ ಕೊಟ್ಟವು. ಮಹಾಭಾರತದಲ್ಲಿ ಒಂದು ಮಾತು ಬರ್ತದೆ, ರಾಜಾವ ಕಾರಣಂ ಕಾಲೋವ ಕಾರಣಂ ರಾಜ್ಞಃ ರಾಜಾವ ಕಾಲಕಾರಣಂ ಇತಿತೇ ಸಂಶಯೋ ಮಾಭೂತ್ ರಾಜ ಕಾಲಸ್ಯ ಕಾರಣಂ ಅಂತ. ಭೀಷ್ಮರಿಗೆ ಮತ್ತು ಯುಧಿಷ್ಠಿರನಿಗೆ ನಡೆದಂಥ ಒಂದು ಸಂವಾದದಲ್ಲಿ ಬಂದಂಥ ಒಂದು ಶ್ಲೋಕ ಅದು. ಕೃತಯುಗ ಇರಲಿ, ತ್ರೇತಾಯುಗ ಇರಲಿ, ಮತ್ತು ಯಾವುದೇ ಯುಗ ಇರಲಿ, ಈ ಕಾಲದಲ್ಲಿ ಆಗುವ ಘಟನಾವಳಿಗಳಿಗೆ ರಾಜ ಕಾರಣ ಆಗ್ತಾನೋ ಅಥವಾ ರಾಜನಲ್ಲಿ ಆಗುವ ಯಾವುದೇ ರೀತಿಯಾದ ಬದಲಾವಣೆಗೆ ಕಾಲವು ಕಾರಣ ಆಗ್ತದೋ ಅಂತ ಒಂದು ಪ್ರಶ್ನೆ ಬಂದಾಗ ಅದಕ್ಕೆ ಇತಿತೇ ಸಂಶಯೋ ಮಾಭೂತ್. ಹೀಗೆ ಸಂಶಯ ನಿನಗೆ ಬರುವುದು ಬೇಡ. ರಾಜ ಕಾಲಸ್ಯ ಕಾರಣಂ. ಯಾವತ್ತೂ ಕೂಡ ರಾಜನೇ ಕಾಲಕ್ಕೆ ಕಾರಣನಾಗ್ತಾನೆ. ರಾಜ ತಾನು ಧರ್ಮ ಮಾರ್ಗದಲ್ಲಿದ್ದರೆ ಪ್ರಜೆಗಳು ಕೂಡ ಧರ್ಮ ಮಾರ್ಗದಲ್ಲಿರ್ತಾರೆ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಅದಲ್ಲದೆ ಸ್ವಯಂ ಧರ್ಮಪುರುಷನಾದಂಥ ಧರ್ಮರಾಜ ರಾಜ್ಯಭಾರ ಮಾಡ್ತಿದ್ದಾಗ ಉಳಿದ ಪಾಂಡವರ ಗುಣಗಳು ಅವನ ಗುಣಗಳು ಸೇರಿ ಆ ಕಾಲವನ್ನು ಅತ್ಯಂತ ಸುಭಿಕ್ಷವಾದ ಕಾಲವನ್ನಾಗಿ ಮಾಡಿದವು ಅಂತ ಅದರ ತಾತ್ಪರ್ಯ ಆಗ್ತದೆ. ಮಹಾಭಾರತದ ಸಭಾಪರ್ವದ ವಿರಾಟ ಪರ್ವದಲ್ಲಿಯೂ ಕೂಡ ಭೀಷ್ಮರು ಈ ಯುಧಿಷ್ಠಿರನ ಬಗ್ಗೆ ಕೆಲವು ಮಾತುಗಳನ್ನು ಹೇಳ್ತಾರೆ. ಯುಧಿಷ್ಠಿರ ಎಲ್ಲಿರ್ತಾನೆ, ಆತ ಎಲ್ಲಿದ್ದಾಗ ಹೇಗೆ ಅಲ್ಲಿನ ಸುತ್ತಲಿನ ಪರಿಸರ ಇರ್ತದೆ,
ಅಂತನ್ನುವುದನ್ನೆಲ್ಲ ನಾವು ತಿಳಿಯಬೇಕಾದ್ರೆ ಆ ಪರಿಸರವನ್ನು ಗಮನಿಸಿದರೆ ಸಾಕು ಅಂತಾರವರು. ಯುಧಿಷ್ಠಿರ ಇದ್ದಂಥ ಪರಿಸರದಲ್ಲೇ ಅಂಥ ಒಂದು ದಿವ್ಯವಾದಂಥ ಬದಲಾವಣೆ ಆಗ್ತಿರ್ತದೆ. ಎಲ್ಲ ಕಡೆನೂ ಕೂಡ ಧರ್ಮದ ಪ್ರಭಾವ ಇರ್ತದೆ. ನಮ್ಮ ಎದುರಿಗೆ ಒಬ್ಬರು ಧರ್ಮಾತ್ಮರಾದವರಿದ್ದರೆ ನಮಗೆ ಅಧರ್ಮದ ಕೆಲಸಗಳನ್ನು ಮಾಡಲಿಕ್ಕೆ ಬರೋದಿಲ್ಲ. ಸಾಮಾನ್ಯವಾಗಿ ನಮಗಿದು ಗೊತ್ತಿರ್ತದೆ. ಅಧಾರ್ಮಿಕರಾದವರ ಸಹವಾಸವನ್ನೇ ನಾವು ಮಾಡ್ತಾ ಇದ್ದರೆ ಆಗ ಎಲ್ಲ ಕಡೆ ನಮಗೂ ಕೂಡ ಅಧರ್ಮದಲ್ಲೇ ತೊಡಗುವಂತೆ ಬುದ್ಧಿ ಹುಟ್ಟಿಬಿಡ್ತದೆ. ಇದನ್ನು ನಾವೆಲ್ಲ ನಮ್ಮ ಸುತ್ತಮುತ್ತಲು ನೋಡೇ ಇದ್ದೀವಿ. ಹೀಗೆ ಧರ್ಮರಾಜನ ಗುಣಗಳ ಬಗ್ಗೆ ಆ ವಿರಾಟ ಪರ್ವದಲ್ಲಿ ಏನು ವರ್ಣನೆ ಮಾಡಿದ್ದಾರೆ, ಅಂಥ ಧರ್ಮರಾಜ ಇಲ್ಲಿ ಮಹಾರಾಜನಾಗಿದ್ದಾಗ ತಾತ್ಪರ್ಯದೇನು ಹೇಳ್ತದೆ, ನ ವಿದ್ಯಾವರ್ತಿ ನ ಚ ದುಃಖಿತೋಭೂತ್ ನ ಅಪೂರ್ಣ ವಿತ್ತಶ್ಚ ತದೀಯ ರಾಷ್ಟ್ರೇ. ಈ ಧರ್ಮದ್ರೋಹಿ ಯಾರೂ ಇರಲಿಲ್ಲ, ಶಾಸ್ತ್ರ ವಿಧಿಯನ್ನು ಉಲ್ಲಂಘಿಸಿ ನಡೆಯುವಂಥವನು ಯಾರೂ ಇರಲಿಲ್ಲ, ದರಿದ್ರನೂ ಯಾರೂ ಇರಲಿಲ್ಲ. ಈ ಕೃತಯುಗದಲ್ಲಿ ಮತ್ತು ಕಲಿಯುಗದಲ್ಲಿ ಏನು ವ್ಯತ್ಯಾಸ, ಅದು ಒಂದನ್ನು ತಾತ್ಪರ್ಯ ನಿರ್ಣಯದಲ್ಲಿ ವರ್ಣನೆ ಮಾಡ್ತಾರೆ. ಕೃತಯುಗದಲ್ಲಿ ಈ ಎಷ್ಟೇ ದೊಡ್ಡ ಕಾರ್ಯ ಮಾಡಿದರೂ ಕೂಡ ಅದರಿಂದ ಸಿಗುವಂಥ ಫಲ ಅಲ್ಪ. ಅದಕ್ಕೆ ವ್ಯತಿರಿಕ್ತವಾಗಿ ಅಲ್ಪ ದುಷ್ಕರ್ಮ ಮಾಡಿದರೆ ಅಧಿಕ ದುಷ್ಟ ಫಲ. ಇದು ಆ ಯುಗದ ಒಂದು ಇತಿಮಿತಿ. ಯಾಕೆ ಹಾಗೆ ಅಂದರೆ, ಆ ಯುಗದಲ್ಲೇ ಎಲ್ಲರಿಗೂ ಕೂಡ ಧರ್ಮವನ್ನು ಆಚರಿಸುವಂಥ ಶಕ್ತಿಯೇ ಇರೋದರಿಂದ, ಸಹಜವಾಗಿಯೇ ಧರ್ಮದ ಕಡೆ ಪ್ರವೃತ್ತಿ ಹೋಗುವುದರಿಂದ ಅವರು ಏನೇ ಧರ್ಮ ಮಾಡಿದರೂ ಕೂಡ ಅದಕ್ಕೆ ಫಲ ಕಡಿಮೆ ಆಗ್ತದೆ. ಯಾವುದೇ ವಿಘ್ನಗಳಿರೋದಿಲ್ಲ, ಧರ್ಮಾಚರಣೆಗೆ ಯಾವುದೇ ರೀತಿಯಾದ ವಿಘ್ನ ಇರೋದಿಲ್ಲ. ಧರ್ಮಾಚರಣೆ ವಿರೋಧಿ ಮನೋಭಾವವು ಕೂಡ ಯಾರಿಗೂ ಇರೋದಿಲ್ಲ. ಅದನ್ನು ಸಹಜವಾಗಿ ಧರ್ಮ ಮಾಡ್ತಿರ್ತಾರೆ. ಸಹಜವಾಗಿ ಧರ್ಮ ಮಾಡಿದ್ರಿಂದ, ಅನಾಯಾಸವಾಗಿ ಧರ್ಮಾಚರಣೆಯನ್ನು ಮಾಡಿದ್ರಿಂದ, ಯಾವುದೇ ವಿಘ್ನವನ್ನು ಅವರು ಎದುರಿಸದೇ ಇರೋದ್ರಿಂದ ಅದರಿಂದ ಬರುವಂಥ ಫಲವೂ ಕಡಿಮೆ. ಮತ್ತು ಅಲ್ಲಿ ದುಷ್ಟಕರ್ಮ ಮಾಡುವಂಥ ಮನಸ್ಸೇ ಯಾರಿಗೂ ಬರೋದಿಲ್ಲ. ಅದು ಆ ಯುಗದ ಸ್ವಭಾವ. ಒಂದು ವೇಳೆ ದುಷ್ಟಕರ್ಮವನ್ನು ಏನಾದರೂ ಮಾಡಿದರೆ, ಇಂಥ ಸತ್ಕಾರ್ಯಕ್ಕೆ ಅನುಕೂಲಕರವಾದ, ದುಷ್ಟಕರ್ಮಗಳಿಗೆ ಅನನುಕೂಲಕರವಾದ ಕಾಲದಲ್ಲಿಯೂ ಕೂಡ ದುಷ್ಕರ್ಮ ಮಾಡಿದ್ದಾನೆ ಇವನು ಅಂತ ಆ ಮಾಡಿದವನಿಗೆ ಹೆಚ್ಚಿನ ಪಾಪದ ಫಲ ಸಿಗ್ತದೆ. ಈ ಕಲಿಯುಗದಲ್ಲಿ ಮಾತ್ರ ಸ್ವಲ್ಪ ವ್ಯತ್ಯಾಸ. ಕೃಷ್ಣನ ಅನುಗ್ರಹದಿಂದ ಈ ಕಲಿಯುಗದಲ್ಲಿ ಈ ಒಂದು ದೋಷ ಇರಲಿಲ್ಲ, ಕೃತಯುಗಕ್ಕಿಂತ ಹೆಚ್ಚು ಪುಣ್ಯಕರವಾಗಿತ್ತು ಅಂತ ಅದನ್ನು ವರ್ಣಿಸ್ತಾರೆ. ತಾತ್ಪರ್ಯ ನಿರ್ಣಯದಲ್ಲಿ ಆ ಸಂಗತಿ ಬಂದಿದೆ. ಕಲಿಯುಗದಲ್ಲಿ ಬೇರೆ ಎಲ್ಲ ಕಡೆ ಏನೇ ಒಂದು ಅಧರ್ಮ ನಡೆಯುವಂಥ ವಾತಾವರಣದಲ್ಲಿ ಯಾರಾದರೂ ಒಬ್ಬ ಧರ್ಮಾಚರಣೆ ಮಾಡಿದರೆ, ಕೆಲವು ಸಂಕೀರ್ತನೆಯೇನೈವ ಸರ್ವಸ್ವಾರ್ಥೋಭಿಲಭ್ಯತೆ ಅಂತ ಭಾಗವತದಲ್ಲೇ ಒಂದು ಕಡೆ ಬಂದಿದೆ, ಮುಂದೆ ಬರೋದಿದೆ. ಕೃತಯುಗಾದಿಗಳಲ್ಲಿ ಏನೇನು ಯಜ್ಞಾದಿಗಳನ್ನು ಮಾಡಿ ಫಲವನ್ನು ಪಡ್ಕೋಬೇಕಾಗಿತ್ತೋ ಆ ಫಲವನ್ನು ಕೇವಲ ಸಂಕೀರ್ತನೆ ಮಾಡಿಯೇ ಪಡ್ಕೊಂಡು ಬಿಡ್ತಾರಂತ. ಹೀಗೆ ಪಾಂಡವರ ರಾಜ್ಯದಲ್ಲಿ ಧರ್ಮ ಕಾರ್ಯಕ್ಕೆ ಹೆಚ್ಚು ಫಲ ಸಿಗುವಂತಾಯಿತು. ಇದು ಆ ಕಾಲದ ವೈಶಿಷ್ಟ್ಯ ಆಗಿತ್ತು ಅಂತ ತಾತ್ಪರ್ಯ ನಿರ್ಣಯದಲ್ಲೂ ಕೂಡ ಆ ಸಂಗತಿ ಬಂದಿದೆ. ಶಿಶುಸ್ಮ ಪ್ರಜಾನ್ ಗಾವಃ ಪಯಸ ಉದಸ್ವತಿ ಮುದಾ ಅಂತ ಆ ಶ್ಲೋಕ, ನಾವೀಗ ನೋಡಿದಂಥ ಶ್ಲೋಕ. ಅದಕ್ಕೆ ಅಲ್ಲಿನ ಹೆಚ್ಚಿನ ಅರ್ಥ ಹೇಳಬೇಕಾದಂಥದ್ದೇನೂ ಇಲ್ಲ. ಮುಂದೆ ನದ್ಯ ಸಮುದ್ರಾಹ ಗಿರಯ ಸವನಸ್ಪತಿ ವೀರುಸಃ ಫಲಂತಿ ಓಷಧಯ ಸರ್ವಾಹ ಕಾಮಂ ಅನ್ವೃತು ತಸ್ಯ ವೈ. ಮುಂದಿನ ಶ್ಲೋಕ ಇದು. ಆ ಸಂದರ್ಭದಲ್ಲಿ ನದಿಗಳಿಂದ ಏನು ಫಲ ಸಿಗಬೇಕು, ಸಮುದ್ರಗಳಿಂದ ಏನು ಫಲ ಸಿಗಬೇಕು, ಗಿರಿಗಳಿಂದ, ವನಸ್ಪತಿಗಳಿಂದ, ಲತೆಗಳಿಂದ, ಯಾವುದ್ಯಾವುದರಿಂದ ಏನೇನು ಫಲ ಸಿಗಬೇಕೋ ಆ ಎಲ್ಲ ರೀತಿಯಾದಂತಹ ಫಲವೂ ಕೂಡ ಸಿಗ್ತಿತ್ತು. ಎಲ್ಲವೂ ಪ್ರಜೆಗಳಿಗೆ ಬೇಕಾದಂಥ ಸಂಪನ್ಮೂಲಗಳನ್ನೆಲ್ಲ ಕೊಡ್ತಾ ಇದ್ದವು ಅಂತ ಅದರ ತಾತ್ಪರ್ಯ. ಸಮುದ್ರದಲ್ಲಿಯೂ ಕೂಡ ಆಹಾರ, ಮನುಷ್ಯನಿಗೆ ಬೇಕಾದಂಥ ಆಹಾರ ಸಿಗ್ತದೆ, ಮುತ್ತು ರತ್ನಗಳು ಸಿಗ್ತವೆ. ನದಿಗಳಿಂದಂತೂ ನಮಗೆ ಕುಡಿಯುವ ನೀರು ಸಿಕ್ಕೇ ಸಿಗ್ತದೆ. ಬೆಟ್ಟಗಳಲ್ಲಿಯೂ ಕೂಡ
ನಮಗೆ ಸಿಗಬೇಕು. ಬೆಟ್ಟಗಳಿಂದಲೂ ಕೂಡ ಆಗಬೇಕಾದ ಕೆಲಸ ಇದೆ. ಬೆಟ್ಟಗಳು ಮೋಡಗಳನ್ನು ತಡೆ ಹಿಡಿದು ಮಳೆ ಬರೆಸ್ಲಿಕ್ಕೆ ಕಾರಣ ಆಗ್ತವೆ. ಮತ್ತು ಆ ಬೆಟ್ಟಗಳಲ್ಲಿ ಮತ್ತು ಅನೇಕ ಥರದ ಖನಿಜ ಸಂಪನ್ಮೂಲಗಳು, ಮುತ್ತು ರತ್ನಗಳೆಲ್ಲ ಸಿಗ್ತವೆ. ಮರ ಗಿಡ ಬಳ್ಳಿಗಳ ಬಗ್ಗೆ ಅಂತೂ ಹೇಳುವುದೇ ಬೇಡ. ಹೀಗೆ ಆಯಾ ಕಾಲಕ್ಕೆ ಏನೇನು ಸಿಗಬೇಕಾಗಿತ್ತೋ ಅದೆಲ್ಲವನ್ನೂ ಅವು ಕೊಟ್ಟೇ ಕೊಡ್ತವೆ ಅಂತ ಅದರ ತಾತ್ಪರ್ಯ. ನಾಧಯೋ ವ್ಯಾಧಯ ಕ್ಲೇಶಾ ದೈವಭೂತಾತ್ಮ ಹೇತವಃ. ಆವಾಗ ಯಾವುದೇ ರೀತಿಯಾದಂಥ ಆದಿವ್ಯಾಧಿಗಳಿರಲಿಲ್ಲ. ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ ಅನ್ನುವಂಥ ತಾಪತ್ರಯವೂ ಕೂಡ ಇರಲಿಲ್ಲ ಅಂತಾರೆ. ಆದಿ ಅಂದರೆ ಮನೋವ್ಯಥೆ, ವ್ಯಾಧಿ ಅಂದರೆ ರೋಗ, ಕ್ಲೇಶ ಅಂದರೆ ಶೀತ ಉಷ್ಣ ಮೊದಲಾದ ಕ್ಲೇಶಗಳು. ಈ ಯಾವ ಆದಿ ದೈವಿಕ, ಆದಿ ಭೌತಿಕ, ಆಧ್ಯಾತ್ಮಿಕ ಮೊದಲಾದ ಯಾವ ತಾಪತ್ರಯವೂ ಕೂಡ ಜನರಿಗೆ ಆವಾಗ ಇರಲಿಲ್ಲ. ಇದು ಅಲ್ಲಿ ಬಂದಿರುವಂಥ ಒಂದು ವಿವರಣ. ಈ ಶ್ಲೋಕಗಳಲ್ಲಿ ಹೆಚ್ಚು ವ್ಯಾಖ್ಯಾನದಲ್ಲಿ ಹೇಳಬೇಕಾದಂಥ ವಿಷಯ ಏನೂ ಇಲ್ಲ. ಎಲ್ಲೋ ಒಂದು ಕಡೆ ಶ್ರೀಧರರು ಹೇಳಿದಂಥ ಒಂದಿಷ್ಟು ಅಂಶಗಳನ್ನು ಓದಿದೆ ಅಷ್ಟೆ. ನದಿ, ಸಮುದ್ರ ಮೊದಲಾದದ್ದು ಯಾವುದೂ ಕೂಡ ನದ್ಯಾದಯ ಸ್ವಧರ್ಮ ನ ತ್ಯಜ್ಯಜುಹು. ಹೇಗೆ ಯಾವ್ಯಾವ ಇರಬೇಕಾಗಿತ್ತೋ ಆ ಥರ ಇದ್ದವು. ಸಮುದ್ರವೂ ಕೂಡ, ನದಿಗಳು ಕೂಡ ಯಾವತ್ತೂ ಜನರಿಗೆ ಬಾಧೆ ಕೊಡ್ತಿರಲಿಲ್ಲ, ಅನುಕೂಲಕರವಾಗಿಯೇ ಇದ್ದವು ಅಂತದರ ಅಭಿಪ್ರಾಯ. ಇದು ಸ್ವಧರ್ಮ ನ ತ್ಯಜ್ಯಜುಹು ಅಂತನ್ನೋದು ವೀರರಾಘವರು ಅದಕ್ಕೆ ತಿಳಿಸಿರುವಂಥ ಒಂದರ್ಥ. ಪರ್ಜನ್ಯ ಅಂದರೆ ವರ್ಷಾಭಿಮಾನಿ ದೇವ, ಅಭಿಮಾನಿ ಪರವಾಗಿ ಒಂದು ಅರ್ಥ ಮಾಡಿದರೆ ಕೇವಲ ರಾಧಾಕೃಷ್ಣರು ಮಾತ್ರ. ಮಳೆಗಾಲದ ಅಭಿಮಾನಿ ದೇವತೆ, ಅವನು ಬೇಕಾದಷ್ಟು ಮಳೆ ಕರೆದ. ಭೂಮಿಯು ಕೂಡ ಬೇಕಾದ್ದೆಲ್ಲವನ್ನು ಕೊಟ್ಟಳು. ಊಧಸ್ವತ್ಯ, ಈ ಹಸುಗಳು ಹಾಲು ತುಂಬಿದ ದೊಡ್ಡ ಕೆಚ್ಚಲು ಉಳ್ಳವುಗಳಾಗಿ ಬೇಕಾದಷ್ಟು ಹಾಲುಗಳೆಲ್ಲ ಕೊಟ್ಟವು ಅಂತ ಅದರ ತಾತ್ಪರ್ಯ. ಇಲ್ಲಿ ಈ ರಾಧಾಕೃಷ್ಣದ ವ್ಯಾಖ್ಯಾನದಲ್ಲಿ ಈ ಹಿಂದಿನ ಶ್ಲೋಕಗಳಿಗೆ ಒಂದೆರಡು ಕಡೆ ಅಧ್ಯಾತ್ಮದ ಪರವಾದಂಥ ಅರ್ಥವನ್ನು ಹೇಳಿದ್ದಾರೆ. ಅದು ಒಂದಷ್ಟನ್ನು ನಾವು ಗಮನಿಸಬೇಕು. ನಮಗೂ ಸ್ವಲ್ಪ ಆಲೋಚನೆ ಮಾಡಿದರೆ ಅರ್ಥ ತಿಳಿಬಹುದು. ಆದರೆ ಈ ಎಲ್ಲ ವ್ಯಾಖ್ಯಾನಗಳಲ್ಲಿ ಮುಖ್ಯವಾಗಿ ಆ ಅಧ್ಯಾತ್ಮದ ಪರವಾದ ಅರ್ಥವನ್ನು ಮಾಡಿದವರೇ ಅವರು. ಅದರಿಂದ ಅವ್ರು ಹೇಳಿದ್ದನ್ನು ನಡುವೆ ನಾನು ಹೀಗೆ ಗಮನಿಸ್ತಾ ಇರ್ತೇನೆ. ಧರ್ಮರಾಜನಿಗೆ ಆ ಭಗವಂತನ, ಕೃಷ್ಣನ, ವೇದವ್ಯಾಸರ ಬೋಧನೆ ಇದ್ದರೂ ಕೂಡ ಅವನಿಗೆ ಮೊದಲು ಸಂಶಯ ಹೋಗಿರಲಿಲ್ಲ. ಆದರೂ ಕ್ರಮವಾಗಿ ಅದು ಹೋಯಿತು ಅಂತಿಷ್ಟೆಲ್ಲ ಈ ಹಿಂದೆ ಬಂದಿದೆ. ನಿಶಮ್ಯ ಭೀಷ್ಮೋಕ್ತ ಮಥಾಚ್ಯುತೋಜಿತಂ ಪ್ರವೃತ್ತ ವಿಜ್ಞಾನ ವಿಧೂತ ವಿಭ್ರಮ, ಇಷ್ಟೀಗೆ ಬಂದಿದೆ. ಅಲ್ಲಿ ಭಗವತ್ಕಲ್ಪಿತ ಭೀಷ್ಮೋಪದೇಶೇನ ವಿಗತ ಸಂಶಯಸ್ಯತು ಯುಧಿಷ್ಠಿರಸ್ಯ ಅಭಿಮತೋಭೂತ್. ಭಗವಂತನೇ ತಾನು ಮುಂದೆ ನಿಂತು ಭೀಷ್ಮನ ಮೂಲಕ ಉಪದೇಶ ಮಾಡಿಸಿದ ಈ ಧರ್ಮರಾಜನಿಗೆ. ಈ ಇಂದ್ರ ಮೊದಲಾದ ದೇವತೆಗಳು, ಈ ಪಾಂಡವರು, ಅದ್ರ ಬಗ್ಗೆ ಒಂದು ಅಧ್ಯಾತ್ಮದ ಅರ್ಥವನ್ನು ಹೇಳ್ತಾರೆ. ಇಂದ್ರಸ್ಯ ಸ್ವರ್ಗಾದ್ ಭ್ರಂಶಃ ನಾರಾಯಣಾಶ್ರಯ ರಾಕ್ಷಸ ಸಂಹಾರ ಪುನಃ ಸ್ವರ್ಗ ಲಾಭ ಶ್ರೂಯಂತೆ ಅಸ್ಮಾಭಿ ಇತಿಹಾಸೇಶು. ಇಂದ್ರ ಅನೇಕ ಬಾರಿ ರಾಕ್ಷಸರ ಉಪಟಳಕ್ಕೆ ಒಳಗಾಗಿ ಸ್ವರ್ಗದಿಂದ ಬೀಳ್ತಾನೆ. ಭಗವಂತನನ್ನು, ನಾರಾಯಣನನ್ನು ಆಶ್ರಯಿಸ್ತಾನೆ. ಆಶ್ರಯಿಸಿ ರಾಕ್ಷಸರನ್ನು ಸದೆ ಬಡಿತಾನೆ, ಮತ್ತೆ ಸ್ವರ್ಗವನ್ನು ಪಡಿತಾನೆ. ಇದೆಲ್ಲ ಕೇಳ್ತೀವಿ ಇತಿಹಾಸದಲ್ಲಿ. ಅಲ್ಲಿ ಆ ದೇವರಾಜ ಪದವಿಗೆ ಯೋಗ್ಯನಾದವನು ಇಂದ್ರ ಸ್ವರ್ಗದಿಂದ ಬೀಳ್ತಾನೆ. ಯಾಕೆಂದರೆ ಅಹಂಕಾರಮಯ ರಾಕ್ಷಸಾಂಕ್ರಾಂತತ್ವಾತ್, ಅಹಂಕಾರ ಎಂಬ ರಾಕ್ಷಸನ ಆಕ್ರಮ ದಾಳಿಗೆ ಒಳಗಾಗಿ ಅವನು ಕೆಳಗೆ ಬೀಳ್ತಾನೆ. ಆದರೆ ಮತ್ತವನು ನಾರಾಯಣನಲ್ಲೇ ತನ್ನ ಮನಸ್ಸನ್ನು ನೆಟ್ಟರೆ ತಸ್ಯತು ತದ್ ರಾಕ್ಷಸ ಅಪಗಮೇನ, ಆವಾಗ ಅಹಂಕಾರವೆಂಬ ರಾಕ್ಷಸ ಅವನ ಮನಸ್ಸಿನ ದೂರ ಹೋದರೆ ಮತ್ತೆ ಸ್ವರ್ಗಕ್ಕೆ ಹೋಗ್ತಾನೆ. ಇದನ್ನೇ ಆ ವಾಮನ ಅವತಾರ ಮೊದಲಾದ ಕಡೆ ವರ್ಣನೆ ಮಾಡ್ತಾರೆ ಅಂತ ಹೇಳ್ತಾರೆ. ಅಯಮೇವ ಅರ್ಥ ವಾಮನಾವತಾರಾದಿಭಿ ಜ್ಞಾಯತೆ. ಈ ವೇದದಲ್ಲಿ ವರ್ಣಿತನಾದಂಥ ಇಂದ್ರಿಯ ಅಂದರೆ ಯಾರು? ಇಂದ್ರಿಯ ನಿಯಾಮಕವಾದಂಥ ಒಂದು ಪ್ರಜ್ಞಾ. ಇಂದ್ರ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳ ಮುಖ್ಯಸ್ಥ. ಯಜ್ಞಾಭಿಮಾನಿನೋ ದೇವಾನ್ ಸ್ಮರಂತಿ ಇಂದ್ರಿಯಮಾನಿನಾನ್ ವಶಕಾಸ್ತಾನ್ ಮನೋಮಾನಿ ಸುರೇಂದ್ರಸ್ಯ ವಶಂ ನಯೇತ್ ಅಂತ ಭಾಗವತ ತಾತ್ಪರ್ಯದಲ್ಲಿ ಕೂಡ ಇದೆ.
ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ಇಂದ್ರನ ಅಧೀನರು. ವೇದದಲ್ಲಿ ಇಂದ್ರ ಅಂತ ಪ್ರಶ್ನೆ ಅಂತ ಎಲ್ಲಾದರೂ ಬಂದರೆ ಉಳಿದೆಲ್ಲ ಇಂದ್ರಿಯಗಳನ್ನು ನಿಯಮಿಸುವ ಬುದ್ಧಿ ಅಂತ ಅದಕ್ಕೆ ಅರ್ಥ. ಬುದ್ಧಿ, ಇಂದ್ರ ಅನ್ನೋದು ಬುದ್ಧಿಗೆ ಸಂಕೇತವಾಗಿದೆ. ವಿಗಲಿತ ವಿಷ್ಣು ಸ್ಮೃತಿ, ಅದಕ್ಕೆ ಭಗವಂತನ ಸ್ಮರಣೆ ಇಲ್ಲದೆ ಹೋದರೆ ಅದು ಈ ದೇಹ ಇಂದ್ರಿಯ ಇತ್ಯಾದಿಗಳಲ್ಲೇ ಒಳಗಿದ್ದು ಆ ದೇಹ ಅಭಿಮಾನಿ ದೇವತೆ ಇಂದ್ರಿಯಾಭಿಮಾನಿ ದೇವತೆಗಳು ಅವರ ಪ್ರಭಾವಕ್ಕೆ ತುತ್ತಾಗಿ ಸ್ವರ್ಗ ಸುಖಾನುಭವಾಯ ಪ್ರವರ್ತತೆ. ಸ್ವರ್ಗ ಸುಖ ಅಶಾಶ್ವತವಾದ ಸುಖಕ್ಕಾಗಿ ಅದು ಪ್ರವೃತ್ತಿ ಮಾಡಿಬಿಡ್ತದೆ. ಇದನ್ನೆಲ್ಲ ರಾಧಾಕೃಷ್ಣರು ಹೇಳ್ತಾರೆ. ಆವಾಗ ಅದಕ್ಕೆ ಅಹಂಕಾರ ಅಂತ ಹೇಳ್ತಾರೆ. ಆ ಸುಖದಲ್ಲೇ ಅದು ಮುಳುಗಿಬಿಟ್ರೆ ಅದೇ ಅಹಂಕಾರವಾಗಿ ಪರಿಣಮಿಸ್ತದೆ. ಎಂ ಪರಿವೃತ್ಯ ಕಾಮ ಕ್ರೋಧಾದಿ ರಕ್ಷೋಗಣ ತಮಿಂದ್ರಂ ಆನಂದಮಯ ಸ್ವರ್ಗಾತ್ ಪಾತಯಂತಿ. ಆ ಅಹಂಕಾರ ಒಂದು ಬಂದುಬಿಟ್ರೆ ಮುಂದೆ ಕಾಮ ಕ್ರೋಧಾದಿಗಳು ಕಾಲಿಡ್ತವೆ, ಆ ಇಂದ್ರನನ್ನು ಸ್ವರ್ಗದಿಂದ ಬೀಳಿಸ್ತವೆ. ತಥಾಪಿ ಈಶ್ವರೇ ಶರಣಂ ಗತಾಹ. ಇಷ್ಟಾದರೂ ಕೂಡ ಭಗವಂತನ ಶರಣು ಹೊಂದಿದರೆ ಆ ಇಂದ್ರನ ಪ್ರಜ್ಞೆ, ಇಂದ್ರ ಅಂದರೆ ಪ್ರಜ್ಞೆ, ವಿವೇಕ, ಅದು ಈ ತನ್ನ ದುರ್ಗುಣಗಳನ್ನೆಲ್ಲ ಕಳ್ಕೊಂಡು ಮತ್ತೆ ಅದು ತನ್ನ ಸ್ಥಾನವನ್ನು ಏರ್ತದೆ. ಏವಂ ಭಗವತ ನಿಜರಾಜ್ಯೇ ನಿವೇಶಿತ ಧರ್ಮಜೋಪಿ. ಇಂದ್ರನ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಆ ಒಂದು ಶ್ಲೋಕದಲ್ಲಿ. ಶಶಾಸ ಗಾಂ ಇಂದ್ರ ಇವಾಜಿತಾಶ್ರಯ ಅಂತ ಇಂದು 4ನೇ ಶ್ಲೋಕದಲ್ಲಿ. ಭೂಮಿಯನ್ನಾಳಿದ ಧರ್ಮರಾಜ, ಸ್ವರ್ಗವನ್ನಾಳಿದ ಇಂದ್ರ. ಅವನು ಹೇಗೆ? ಅಚ್ಯುತಾಶ್ರಯ, ಆ ಭಗವಂತನ ಆಶ್ರಯವನ್ನು ಪಡ್ಕೊಂಡು ಅವನು ಸ್ವರ್ಗವನ್ನು ಆಳ್ತಾನೆ. ಅಚ್ಯುತ, ಆ ಸ್ವರ್ಗವನ್ನು ಯಾವತ್ತೂ ಕೂಡ, ಆ ಭಗವಂತನನ್ನು ಯಾವತ್ತೂ ಕೂಡ ಸ್ಥಾನಭ್ರಷ್ಟರನ್ನಾಗಿ ಮಾಡ್ಲಿಕ್ಕೆ ಬರೋದಿಲ್ಲ. ಅಚ್ಯುತಾಶ್ರಯ ಅಂತ ಕೆಲವು ಕಡೆ ಇದೆ, ಅಜಿತಾಶ್ರಯ ಅಂತ ಕೆಲವು ಕಡೆ ಇದೆ ಅಂತ ಹೇಳಿದೆ. ಈ ಯಾರಿಗೂ ಬಗ್ಗದ, ಎಂದಿಗೂ ಪತನವಿಲ್ಲದಂಥ ಸ್ಥಾನದಲ್ಲಿರುವವನು ಅಚ್ಯುತ ಅಥವಾ ಅಜಿತ, ಈ ಭಗವಂತ. ಅವನ ಸಹಕಾರವನ್ನು ಪಡ್ಕೊಂಡ್ರೆ ಇಂದ್ರನೂ ಕೂಡ ಹೀಗೆ ಕೆಳಗೆ ಬಿದ್ದವನು ಮತ್ತೆ ಮೇಲೆ ಏರ್ತಾನೆ. ತಾನು ಯಾವ ಸ್ಥಾನಕ್ಕೆ ಹೋಗಬೇಕೋ ಅಲ್ಲಿಗೆ ಹೋಗ್ತಾನೆ. ಹಾಗೆ ಈ ನಮ್ಮ 5 ಕರ್ಮೇಂದ್ರಿಯ 5 ಜ್ಞಾನೇಂದ್ರಿಯಗಳನ್ನು ನಿಯಮಿಸುವಂತಹ ನಮ್ಮ ಈ ವಿವೇಕ ಅನ್ನೋದೇನಿದೆ, ಆ ವಿವೇಕವೇ ಈ ಇಂದ್ರ. ಅದು ಭಗವಂತನನ್ನು ಮರೆತರೆ ರಾಕ್ಷಸರ ದಾಳಿಗೊಳಗಾಗಿ ಕೆಳಗೆ ಬೀಳ್ತದೆ. ಭಗವಂತನನ್ನು ಮತ್ತೆ ಮತ್ತೆ ಸ್ಮರಿಸ್ತಾ ಇದ್ದರೆ ಅದು ಮತ್ತೆ ಮೇಲೆ ಇರ್ತದೆ. ಹೀಗೆ ಇಂದ್ರ ಅಜಿತನಾಮಕನಾದ ಭಗವಂತನನ್ನು ಆಶ್ರಯಿಸಿ ಭೂಮಿಯನ್ನು ಸ್ವರ್ಗವನ್ನು ಆಳುವುದು ಅಂದರೆ ಒಟ್ಟಾರೆ ನಮ್ಮ ವಿವೇಕ ಅನ್ನುವುದು ಈ ಭಗವಂತನನ್ನು ಆಶ್ರಯಿಸಿ ಈ 5 ಜ್ಞಾನೇಂದ್ರಿಯಗಳನ್ನು 5 ಕರ್ಮೇಂದ್ರಿಯಗಳನ್ನು ಈ ದೇಹವನ್ನೆಲ್ಲವನ್ನು ನಿಯಂತ್ರಿಸುವುದು, ಅದರ ಅಧಿಪತಿಯಾಗಿರುವುದು ಅಂತ ಅದರ ತಾತ್ಪರ್ಯ. ಅದರಂತೆ ಧರ್ಮರಾಜನು ಕೂಡ ಭಗವಂತನಲ್ಲಿ ಮನಸ್ಸಿಟ್ಟು ತನ್ನ ಅಹಂಕಾರವನ್ನು ಕಳೆದುಕೊಂಡು ಮುಂದೆ ಪ್ರಶಾಂತ ಚಿತ್ತನಾಗಿ ಸದ್ಗತಿಯನ್ನು ಪಡೆದ ಅಂತ ಅದರ ತಾತ್ಪರ್ಯ. ಈ ಬೇರೆ ಬೇರೆ ಥರದ ಆಪತ್ತುಗಳು, ಆದಿಗಳು ಅಂದರೆ ವ್ಯಾಧಿ, ಇದನ್ನೆಲ್ಲ ಹೇಳಿದ್ದೀವಿ. ಆದಿ ದೈವಿಕ, ಆದಿ ಭೌತಿಕ ಇತ್ಯಾದಿ ಯಾವ ಕ್ಲೇಶವೂ ಕೂಡ ಇರಲಿಲ್ಲ. ಎಲ್ಲ ಥರದ ಕ್ಲೇಶಗಳಿಂದಲೂ ಅವರು ದೂರರಾಗಿದ್ದರು. ದೂರವಾಗಿದ್ದು ಜನ ಸುಖ ಪಡ್ತಾ ಇದ್ರು ಅಂತ ಅಲ್ಲಿ ವರ್ಣನ ಇದೆ. ಇಲ್ಲಿ ರಾಧಾಕೃಷ್ಣರು ಯಾವ ಕಾಲಕ್ಕೂ ಸಲ್ಲುವಂತಹ ಕೆಲವು ವಿಶ್ಲೇಷಣೆಗಳನ್ನು ಮಾಡ್ತಾರೆ. ಧರ್ಮದ ಸ್ಥಿತಿ ಹೇಗಿರಬೇಕು, ಅಧರ್ಮದ ಸ್ಥಿತಿ ಹೇಗಿರ್ತದೆ, ನಮಗೆ ಆದರ್ಶದ ಸ್ಥಿತಿ ಯಾವುದು ಅಂತ ವರ್ಣನೆ ಮಾಡ್ತಾರೆ. ಅದು ಆ ವ್ಯಾಖ್ಯಾನಕ್ಕಿಂತಲೂ ಹೊರತಾಗಿ ಶ್ಲೋಕದ ವ್ಯಾಖ್ಯಾನ ಸಣ್ಣದಾಗಿದೆ. ಆದರೆ ಒಟ್ಟಾರೆ ಆ ವಿಶ್ಲೇಷಣೆ ನಮಗೆ ಗೊತ್ತಿರುವಂಥದ್ದೇ, ಬೇರೆ ಕಡೆ ಕೇಳಿರುವಂಥದ್ದೇ. ನಮಗಿಂತ ಮುಂಚೆ ಭಾಗವತವನ್ನು ಓದಿದಂಥ ಒಬ್ಬ ಜ್ಞಾನಿ, ಅವರು ಅದ್ವೈತ ಮತದವರು. ಆದರೆ ಆ ವಿಶ್ಲೇಷಣೆ ಯಾವತ್ತೂ ಚೆನ್ನಾಗಿದೆ. ಅವರು ಅಧ್ಯಾತ್ಮದ ಪರವಾಗಿ ಮಾಡುವ ಅರ್ಥ, ನಮ್ಮನ್ನು ಚಿಂತನೆಗೆ ತೊಡಗಿಸುವಂಥ ಒಂದು ದಾರಿ ಚೆನ್ನಾಗಿರ್ತದೆ. ಜನಾಹ ದಾನ ಧರ್ಮ ಪರಸ್ಪರ ಸಂಭಾವನಾ ಸಹಕಾರಾದಿ ಸಲ್ಲಕ್ಷಣ ಲಕ್ಷಿತಾ ಯಜ್ಞಾರ್ಥಂ ಕರ್ಮಾಚರಂತೆ. ಜನರು ಕರ್ಮಗಳನ್ನು ಮಾಡ್ತಾರೆ, ಯಜ್ಞಕ್ಕಾಗಿ ಕರ್ಮಗಳನ್ನು ಮಾಡ್ತಾರೆ, ಭಗವದ್ಗೀತಾದಲ್ಲಿ ಹೇಳಿರುವಂತೆ. ಅದರಿಂದ ವರ್ಷ ಸಸ್ಯಾದಿ ಸಮೃದ್ಧಿ ಸಂಪದ್ಯತೆ, ಅದರಿಂದ ಬೇಕಾದಷ್ಟು ಮಳೆ ಬೆಳೆ ಎಲ್ಲವೂ ಕೂಡ ಆಗ್ತದೆ.
ತಾವು ಸುಖವಾಗಿರ್ತಾರೆ. ಇನ್ನು ಪರೇಶಾಂ ಸುಖ ಸಂಪಿಪಾದ ಈಶವಃ ಇದಿ ಸ್ಯುಃ. ಆವಾಗ ಇನ್ನೊಬ್ಬರಿಗೂ ಸುಖ ಕೊಡಲಿಕ್ಕೆ ಅವರು ಪ್ರಯತ್ನ ಪಡ್ತಾರೆ. ಪಂಚಭೂತಾನ್ಯಪಿ ಸುಖ ಆದಾಯಕಾನಿ ಭವಂತಿ. ನಮ್ಮ ಸುತ್ತಲಿರುವಂಥ ಜಡವಸ್ತುಗಳು, ಪಂಚಮಹಾಭೂತಗಳು, ಅದರ ಅಭಿಮಾನಿ ದೇವತೆಗಳು, ಅವರು ಕೂಡ ನಮಗೆ ಸುಖ ಕೊಡ್ತಾರೆ. ಆದರೆ ಈ ಕೆಲವು ಕಡೆ ನಾವು ಆ ಧರ್ಮದ ಮಾರ್ಗದನ್ನು ಸ್ವಲ್ಪ ಬದಿಗಿಟ್ಟು ಸ್ವಾರ್ಥದ ದಾರಿಗೆ ಇಳಿದ್ರೆ ನಮ್ಮ ಬುದ್ಧಿ ವೈಭವ, ಅಧಿಕಾರ ಬಲ ಇವುಗಳನ್ನೇ ನಾವು ನೆಚ್ಚಿಕೊಂಡ್ರೆ, ಯತ್ರ ಪುನಃ ಶೇಮುಷಿ ವಿಭವ ಅಧಿಕಾರ ಬಲಾದಯ ಪ್ರಾಧಾನ್ಯನ ಆರಾಧ್ಯಂತೆ, ಅದನ್ನೇ ನಾವು ನೆಚ್ಚಿಕೊಂಡ್ಬಿಟ್ರೆ, ಧರ್ಮ ಮಾರ್ಗವನ್ನು ಕೈ ಬಿಟ್ಟರೆ, ಪ್ರಜೆಗಳು ಸ್ವಾರ್ಥ ಸಂಪಾದನದಲ್ಲೇ ತೊಡಗಿಬಿಟ್ರೆ, ಆಗ ಪಂಚಮಹಾಭೂತಗಳಲ್ಲಿ ಪ್ರಕೋಪ ಆಗ್ತದೆ. ತದಾ ಪಂಚಭೂತ ಪ್ರಕೋಪನೇನ ಅತಿವೃಷ್ಟಿ, ಅನಾವೃಷ್ಟಿ, ದುಃಖ, ದಾರಿದ್ರ್ಯ, ರೋಗ ಇತ್ಯಾದಿಗಳೆಲ್ಲವೂ ಕೂಡ ಆಗ್ತವೆ. ಇದು ಮಹಾಭಾರತದಲ್ಲೂ ಕೂಡ ಇಂಥದ್ದೊಂದು ಮಾತು ಶಾಂತಿ ಪರ್ವ, ಅನುಶಾಸನ ಪರ್ವಗಳಲ್ಲಿ ಬಂದಿದೆ. ಮಳೆಯೇ ಆಗದೇ ಇರಬಹುದು, ಅಥವಾ ಅತಿಯಾದ ಮಳೆ ಆಗಬಹುದು. ಯಾವ ಕಾಲದಲ್ಲಿ ಆಗಬೇಕು ಆವಾಗ ಆಗದೆ ಮತ್ತೆ ಯಾವಾಗೂ ಆಗಬಹುದು. ಇದ್ದ ಬೆಳೆಯನ್ನು ಹಾಳು ಮಾಡಬಹುದು. ಸಾರ್ವಕಾಲಿಕೀಚ ಏಂ ವ್ಯವಸ್ಥಾ, ಇದು ಯಾವ ಕಾಲಕ್ಕೂ ಸಲ್ಲುವಂಥ ವ್ಯವಸ್ಥೆನೇ ಅಂತಾರವರು. ನಮ್ಮ ದುರಾಡಳಿತದಿಂದಾಗಿ, ನಮ್ಮ ದುರ್ಬುದ್ಧಿಯಿಂದಾಗಿ ಪಂಚಮಹಾಭೂತಗಳು ಪ್ರಕುಪಿತ ಆಗ್ತವೆ. ಜ್ಞಾನಿಗಳಾದಂಥವರು ಕೋಪಗೊಳ್ತಾರೆ. ಕೋಪಗೊಂಡು ಅವರ ಶಾಪದಿಂದಾಗಿ ಈ ವ್ಯವಸ್ಥೆಯಲ್ಲೂ ಕೂಡ ಭಗ್ನ ಆಗಿ ಹೋಗ್ತದೆ. ಕೇಚಿತ್ತು ವಿಪ್ರತಿಪನ್ನಮತೆಯ ಕಲಿಯುಗೇ ನೇಯಂ ಉತ್ಪದ್ಯತೆ ಸತ್ಯದೂರೇಚಿತ ವದಂತೆ. ಈ ಧಾರ್ಮಿಕ ವ್ಯವಸ್ಥೆ ಏನಿದೆ, ಈ ಧಾರ್ಮಿಕ ವ್ಯವಸ್ಥೆಯನ್ನೇ ಒಪ್ಪಲಿಕ್ಕೆ ಒಲ್ಲರು ಕೆಲವರು ನಮ್ಮ ನಡುವೆ ಇರುವಂಥವ್ರು. ಇದೇನು ಕಲಿಯುಗದಲ್ಲಿ ನಡೆಯುವಂಥದ್ದಲ್ಲ, ಏನಲ್ಲ. ಯಾವ ಧರ್ಮದಿಂದ ಏನಾಗಬೇಕಾಗುತ್ತದೆ? ನಾವು ದುಡಿದರೆ ಮಳೆ ಬೆಳೆ, ದುಡಿದೆ ಹೋದರೆ ಏನೂ ಇಲ್ಲ. ಯಜ್ಞಾದಿಗಳಿಗೂ ಈ ಮಳೆ ಬೆಳೆಗೂ ಏನು ಸಂಬಂಧ ಅಂತ ಕೆಲವರು ವಾದ ಮಾಡ್ತಾರೆ. ಆದರೆ ಪ್ರತ್ಯಕ್ಷಮಪಿ ಇಮಾಂ ದ್ರಷ್ಟುಮಿಚ್ಛಂತಹ ನಿಮೀಲಿತ ನಯನಾಹ ಕೇಚನ ವರ್ತಂತೆ. ಪ್ರತ್ಯಕ್ಷ ನಮಗೆ ಧರ್ಮಾಚರಣದ ಫಲ ಕಾಣಿಸ್ತಾ ಇದ್ರೂ ಕೂಡ ಅದನ್ನು ನೋಡಲಿಕ್ಕೆ ಒಲ್ಲೆರು ಇವ್ರು ಕೆಲವರು. ಅನುಭವ ಸಿದ್ಧವಾದದ್ದು ಇದು. ಅದ್ಯಾಪಿ ಅನುಭವ ಸಿದ್ಧೋ ವಿಷಯ. ಯಜ್ಞ ಮೊದಲಾದ ಧರ್ಮಾಚರಣೆಗಳನ್ನು ಮಾಡುವವರು ಪ್ರಶಾಂತವಾಗಿ ಸುಖಮಯವಾದ ಜೀವನ ನಡೆಸ್ತಾರೆ. ಉಳಿದವರು ದುಃಖಮಯವಾದ ಜೀವನವನ್ನು ನಡೆಸ್ತಾರೆ. ತಾವು ದುಃಖ ಪಡ್ತಾರೆ. ತಮ್ಮನ್ನು ನಂಬಿರುವಂಥವರು ಕೂಡ ದುಃಖಕ್ಕೆ ಗುರಿಯಾಗುವಂತೆ ಮಾಡಿಬಿಡ್ತಾರೆ. ಇದು ಈ ಜಗತ್ತು ನಡೆಯುವಂಥ ರೀತಿ. ಅದ್ರ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕು ಅಂತಾರವರು. ತಸ್ಮಾತ್ ಭಗವನ್ ನಿಯುಕ್ತ ಕರ್ಮಾಚರಣಸ್ಯ ಯುಧಿಷ್ಠಿರಸ್ಯ ರಾಜ್ಯಂ ಸುಖ ಸಮೃದ್ಧಿಮಯ ಅಭೂತ್. ಆದ್ದರಿಂದ ಯುಧಿಷ್ಠಿರನ ರಾಜ್ಯ ಒಂದು ಸುಖ ಸಮೃದ್ಧಿಮಯ ಆಗಿತ್ತು. ಯಾಕೆಂದರೆ ಅವನು ತನ್ನ ಮೈ ಮನಸ್ಸು ಎಲ್ಲವನ್ನು ಕೂಡ, ತನ್ನ ವ್ಯಕ್ತಿತ್ವವನ್ನು ಭಗವಂತನ ಪಾದತಲಕ್ಕೆ ಅರ್ಪಿಸ್ಕೊಂಡಿದ್ದ. ಆದ್ದರಿಂದ ಅವನ ಜೀವನ ಸುಖಮಯವಾಗಿತ್ತು. ಇದು ಗೊತ್ತಿರುವಂಥ ವಿಚಾರಣೆ ಆ ವ್ಯಾಖ್ಯಾನದಲ್ಲಿ ಕಂಡು ಬಂತು ಅಂತ ಅದನ್ನು ಹೇಳಿದೆ ಅಷ್ಟೆ. ಮುಂದೆ ಏನು ಮಾಡಿದ ಕೃಷ್ಣ ಅದನ್ನು ವರ್ಣನೆ ಮಾಡ್ತಾರೆ. ಯಾದವಾರ್ಯರ ವ್ಯಾಖ್ಯಾನ ಮತ್ತು ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಕೂಡ ಇಲ್ಲಿ ಹೆಚ್ಚಿನ ವಿಷಯಗಳೇನೂ ಇಲ್ಲ, ಆದ್ದರಿಂದ ಅದನ್ನು ಹೇಳಲಿಲ್ಲ ಅಷ್ಟೆ. ಪರ್ಜನ್ಯಾದಯ ತಸ್ಯ ಯುಧಿಷ್ಠಿರಸ್ಯ ಕಾಮಮಿಚ್ಛಾನುಸಾರೇಣ. ಯುಧಿಷ್ಠಿರನ ಸೂಚನೆಗೆ, ಅವನ ಅಪೇಕ್ಷೆಗನುಗುಣವಾಗಿ ಮಳೆಗಳ ಬೆಳೆ ಮೊದಲಾದವುಗಳನ್ನು ಕೊಡ್ತಾ ಇದ್ದವು ಅಂತ ತಾತ್ಪರ್ಯ. ಆಧಿ ಅಂದರೆ ಮಾನಸಿಕ ಪೀಡ, ವ್ಯಾಧಿ ಅಂದರೆ ದೇಹಕ್ಕೆ ಬರುವಂಥ ಭಗಂತರ ಮೊದಲಾದ ರೋಗಗಳು. ದೈವಾನಿ ಭೂತಾನಿ ಆತ್ಮಾಚೇತಿ ಹೇತು ನಿಮಿತ್ತಂ ಈಶಾಂತಿ ತಥೋಕ್ತಾ. ಆದಿದೈವಿಕ ತಾಪತ್ರಯಗಳು ಅಂದರೆ ಅವೃಷ್ಟಿ, ಮಳೆನೇ ಆಗದೆ ಇರುವುದು, ಅತಿ ಮಳೆ ಆಗುವುದು ಇತ್ಯಾದಿ. ಅಧಿಭೂತಕ್ಕೆ ಸಂಬಂಧಪಟ್ಟದ್ದು ಅಂದರೆ ಉನ್ಮಾದಾದಿ, ಹುಚ್ಚು ಹಿಡಿಯುವುದು, ಅನೇಕ ಮಾನಸಿಕ ರೋಗಗಳು ಬರುವುದು, ಇವೆಲ್ಲ ಅಧಿಭೂತದ ಆದಿಭೌತಿಕ ತಾಪತ್ರಯ ಅಂತ ಕರೆಸ್ಕೋತವೆ. ಆಧ್ಯಾತ್ಮಿಕ ತಾಪತ್ರಯ ಅಂದರೆ ಕುಷ್ಠ ಮೊದಲಾದ ತಾಪತ್ರಯಗಳು ದೇಹಕ್ಕೆ ಬರುವಂಥವು. ಉನ್ಮಾದ ಮೊದಲಾದದ್ದು ಮನಸ್ಸಿಗೆ ಬರುವಂಥ ತಾಪತ್ರಯಗಳು ಅಂತ ಹೀಗಾದ್ರ ಅರ್ಥ. ಯಾದವಾರ್ಯರ ವ್ಯಾಖ್ಯಾನ ಸ್ವಲ್ಪ ಭಿನ್ನವಾಗಿದ್ದಂತೆ ಕಾಣಿಸ್ತದೆ. ದೈವಂಚ ಭೂತಾನಿ ಆತ್ಮ ಅಂದರೆ ಜೀವ, ಇವೇ ಕಾರಣ.
ಅನಾವೃಷ್ಟಿ ಮೊದಲಾದ ಕಾರಣಗಳಿಂದ ಬಂದದ್ದು. ಇದು ಆದಿದೈವಿಕ. ಭೂತಹೇತು ಚೋರಾದಿಜನಿತ. ಆದಿಭೌತಿಕ ತಾಪತ್ರಯ ಅಂದರೆ ಕಳ್ಳರು ಅಥವಾ ಆಡಳಿತಗಾರರ ವೇಷದಲ್ಲೇ ಇರುವ ಕಳ್ಳರು, ಇಂಥವರ ತಾಪತ್ರಯಗಳನ್ನೆಲ್ಲ ಆದಿ ಭೌತಿಕ ಅಂತಾರೆ. ಆಧ್ಯಾತ್ಮಿಕ ಅಂದರೆ ನರಕಾದಿ ರೂಪವಾದದ್ದು. ಇದು ಸ್ವಲ್ಪ ವ್ಯತ್ಯಾಸ. ಆಧ್ಯಾತ್ಮಿಕ ಅಂದರೆ ಕುಷ್ಠಾದಿ ರೋಗಗಳು ಅಂತ ಹೇಳಿದರು ವಿಜಯಧ್ವಜರು. ನರಕ ಮೊದಲಾದ ದುಃಖಗಳನ್ನು ಆಧ್ಯಾತ್ಮಿಕ ತಾಪಗಳು ಅಂತ ವರ್ಣನೆ ಮಾಡ್ತಾರೆ. ಇದು ಆತ್ಮ ಅಂದರೆ ಮನಸ್ಸು ಅಂತ ಅರ್ಥ ಇಟ್ಕೊಂಡಾಗ ಹೀಗೆ ಅರ್ಥ. ಆತ್ಮಶಬ್ದಸ್ಯ ದೇಹವಾಚಿತ್ವ, ಆತ್ಮಶಬ್ದಕ್ಕೊಂದು ದೇಹ ಅಂತ ಅರ್ಥ ಇಟ್ಕೊಂಡ್ರೆ, ಆತ್ಮಹೇತುಕಃ ಅಂದರೆ ಆಧ್ಯಾತ್ಮಿಕ ತಾಪತ್ರಯ ಅಂದರೆ ರೋಗ. ಅದು ಸ್ವಲ್ಪ ವ್ಯತ್ಯಾಸ. ಆತ್ಮಶಬ್ದಕ್ಕೆ ಮನಸ್ಸು ಅಂತೂ ಅರ್ಥ ಮಾಡ್ಬೋದು, ದೇಹವೂ ಅಂತ ಅರ್ಥ ಮಾಡ್ಬೋದಾದ್ರಿಂದ ಈ ವ್ಯತ್ಯಾಸ ಅಷ್ಟೆ. ಯುಧಿಷ್ಠಿರ ರಾಜನಾಗಿದ್ದಾಗ ಯಾವ ಪ್ರಾಣಿಗೂ ಹೀಗೆ ಏನೂ ತೊಂದರೆ ಇರಲಿಲ್ಲ, ಯಾವ ಜೀವಕ್ಕೂ ಏನೂ ತೊಂದರೆ ಇರಲಿಲ್ಲ ಅಂತ ಅದರ ಅಭಿಪ್ರಾಯ ಆಗ್ತದೆ. ಉಷಿತ್ವಾ ಹಸ್ತಿನಪುರೇ ಮಾಸಾನ್ ಕತಿಪಯಾನ್ ಹರಿಹಿ. ಹೀಗೆ ಹಲವಾರು ತಿಂಗಳುಗಳನ್ನು ಕಳೆದ ಅವನಲ್ಲಿ. ತನ್ನವರಾದ ಪಾಂಡವರಿಗೆ ನಿತ್ಯ ಸಮಾಧಾನ ಕೊಡ್ತಿದ್ದ. ತಂಗಿಯಾದ ಸುಭದ್ರೆಗೆ ಇವನ ಅಸ್ತಿತ್ವದಿಂದಲೇ ದೊಡ್ಡ ಸಂತೋಷ. ಮುಂದೆ ಕೆಲವು ಕಾಲ ಆದಮೇಲೆ ಎಲ್ಲರಿಗೂ ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಅವರು ಕೂಡ ಈತನನ್ನು ಹೋಗಿ ಬಾ, ಮತ್ತೊಮ್ಮೆ ಬಾ ಅಂತ ಹೇಳಿದ ಮೇಲೆ ಕೆಲವರನ್ನ ಆಲಿಂಗಿಸಿಕೊಂಡ. ಪರಿಷ್ವಜ್ಯ ಅಭಿವಾದ್ಯ, ಕೆಲವರನ್ನು ಆಲಿಂಗಿಸಿಕೊಂಡ. ಧರ್ಮರಾಜನನ್ನ ಕುಂತಿಯನ್ನು ಆಲಿಂಗಿಸಿಕೊಂಡ, ಮತ್ತು ನಮಸ್ಕಾರನೂ ಮಾಡಿದ ಅವರಿಗೆ, ಹಿರಿಯರಾದ್ರಿಂದ. ಉಳಿದವರಿಂದ ತಾನೇ ಆಲಿಂಗನ ನಮಸ್ಕಾರಗಳನ್ನು ಪಡ್ಕೊಂಡು ಮುಂದೆ ರಥ ಏರಿದ ಅಂತ ಆ ಶ್ಲೋಕ. ಈ ಕೃಷ್ಣ ಹೀಗೆ ಹೊರಟಾಗ ಅಲ್ಲಿ ಇದ್ದಂಥವರೆಲ್ಲರೂ ಕೂಡ ತುಂಬ ದುಃಖಪಟ್ಟರು ಅಂತ ಹೀಗೆ ವರ್ಣನೆ ಬರ್ತದೆ. ಯಾರದು? ಸುಭದ್ರೆ, ದ್ರೌಪದಿ, ಕುಂತಿ, ವಿದುರ, ಧರ್ಮರಾಜ, ಗಾಂಧಾರಿ, ಧೃತರಾಷ್ಟ್ರ, ಯುಯುತ್ಸು, ಕೃಪ, ನಕುಲ, ಸಹದೇವರು, ಭೀಮಾರ್ಜುನ, ದ್ರೌಪದಿ ಮತ್ತು ಉತ್ತರೆ, ಇವರೆಲ್ಲರೂ ಕೂಡ ಆ ಕೃಷ್ಣನ ವಿರಹವನ್ನು ತಾಳ್ಲಿಕ್ಕಾಗದೆ ತುಂಬ ಸಂಕಟಪಟ್ಟರು. ನಸೇಹಿರೇ ವಿಮುಹ್ಯಂತಹ ವಿರಹಂ ಶಾಂಗಧನ್ವನಃ. ಈ ಶ್ಲೋಕ ಹೆಚ್ಚಿನ ವ್ಯಾಖ್ಯಾನವನ್ನೇನು ಅವಲಂಬಿಸೋದಿಲ್ಲ. ಎಲ್ಲ ಕಡೆಯೂ ಕೂಡ ಸಮಾನವಾದಂತಹ ಅರ್ಥವೇ ಕೇಳಿ ಬರ್ತದೆ. ವಿಜಯಧ್ವಜರ, ಯಾದವಾರರ ಇತ್ಯಾದಿಗಳ ವ್ಯಾಖ್ಯಾನದಲ್ಲೂ ಕೂಡ. ಹೀಗೆ ಕೃಷ್ಣ ಹೊರಟಾಗ ಇವರೆಲ್ಲರಿಗೂ ದುಃಖ ಆಯಿತು ಅಂತ ಬಂದಿದೆಯಲ್ಲ, ಅದು ಏನು ಅಸಹಜ ಏನೂ ಅಲ್ಲ. ಯಾಕೆ ಅಸಹಜ ಅಲ್ಲ? ಅದ್ರ ಬಗ್ಗೆ ಒಂದು ಶ್ಲೋಕ ಹೇಳ್ತಾರೆ. ತತ್ಸಂಗಾನ್ ಮುಕ್ತ ದುಸ್ಸಂಗ ಹಾತು ನೋತ್ಸಹತೆ ಬುಧ ಕೀರ್ತ್ಯಮಾನಂ ಯಶೋ ಯಸ್ಯ ಸಕೃದಾಕರ್ಣ್ಯ ರೋಚನಂ. ಪಾಂಡವರಿಗೆ ಅವ್ರ ಸುತ್ತಮುತ್ತಲಿದ್ದಂಥವರಿಗೆ ಕೃಷ್ಣನನ್ನು ಬಿಟ್ಟಿರುವುದಾಗಲಿಲ್ಲ ಅನ್ನೋದು ಸಹಜ. ಯಾಕೆ? ಒಂದು ಬಾರಿ ಆತನ ಸಹವಾಸ ಮಾಡಿದರೆ ಅವರು ಬೇರೆ ಯಾವ ಆಸಕ್ತಿಯನ್ನು ಕೂಡ ಇಟ್ಕೊಳ್ಳೋದೇ ಇಲ್ಲ, ಎಲ್ಲ ಜಗತ್ತನ್ನು ಮರ್ತು ಬಿಡ್ತಾರೆ. ಅದು ಕೃಷ್ಣನ, ಆ ಭಗವಂತನ ಸಂಘದ ಗುಣ ಅದು. ನನಗೆ ಭಾಗವತದಲ್ಲೇ ಬಂದಿರುವಂಥ ಒಂದು ಶ್ಲೋಕ ಯಾವಾಗಲೂ ನೆನಪಿಗೆ ಬರ್ತಿರ್ತದೆ. ಶಾಸ್ತ್ರೇ ಶ್ರಿಯಾನೇವ ವಿನಿಶ್ಚಿತೋ ನೃಣಾಂ ಕ್ಷೇಮಸ್ಯ ಸಮ್ಯಕ್ ವಿಮರ್ಶೇಷು ಹೇತು ಅಸಂಗ ಆತ್ಮವ್ಯತಿರಿಕ್ತ ವಸ್ತುನೇ ದೃಢಾರತಿ ಬ್ರಹ್ಮಣಿ ನಿರ್ಗುಣೇಚಯ ಅಂತ. ನಮ್ಮ ಕ್ಷೇಮ, ನಮ್ಮ ಅಭಿವೃದ್ಧಿ, ಆಧ್ಯಾತ್ಮಿಕ ಅಭಿವೃದ್ಧಿ, ಅದಕ್ಕೇನು ಕಾರಣ? ಅದಕ್ಕೆ ಒಂದೇ ಒಂದು ಕಾರಣ. ಎಲ್ಲ ಶಾಸ್ತ್ರಗಳನ್ನು, ಧರ್ಮಶಾಸ್ತ್ರಗಳನ್ನು, ಅಧ್ಯಾತ್ಮಶಾಸ್ತ್ರವನ್ನು, ವೇದಗಳನ್ನು, ಪುರಾಣಗಳನ್ನು ಎಲ್ಲವನ್ನೂ ಅಧ್ಯಯನ ಮಾಡಿದ ಮೇಲೆ, ಚೆನ್ನಾಗಿ ವಿಮರ್ಶೆ ಮಾಡಿದ ಮೇಲೆ, ಅದರಲ್ಲಿರುವಂಥ ನಾನಾ ಥರದ ಆಚರಣೆಗಳು, ಶ್ರೌತಸ್ಮಾರ್ಥ ಕರ್ಮಗಳನ್ನು ನಾವು ಅರಿತು ಆಚರಿಸಿದ ಮೇಲೆ, ಧರ್ಮ ಸೂಕ್ಷ್ಮಗಳನ್ನೆಲ್ಲ ಅರಿತ ಮೇಲೆ, ಪಾಪ ಪುಣ್ಯ ಸ್ವರ್ಗ ನರಕ ಇತ್ಯಾದಿಗಳನ್ನೆಲ್ಲ ಅರಿತ ಮೇಲೆ ಕೂಡ ಇದೊಂದು ಅವೆಲ್ಲದರ ಸಾರ ಏನು, ಆ ಎಲ್ಲ ಶಾಸ್ತ್ರಗಳ ಸಾರ ಏನು, ಮತ್ತು ನಾವು ಕೊನೆಗೂ ದೃಢವಾಗಿ ಭಾವಿಸಬೇಕಾದದ್ದು ಯಾವುದು? ಇಯಾನೇವ ವಿನಿಶ್ಚಿತೋ ನೃಣಾಂ. ಇದೊಂದು ಸಂಗತಿ ಮಾತ್ರ
ನಮ್ಮ ಮನಸ್ಸಿನಲ್ಲಿ ಉಳಿತದೆ. ಏನದು? ಅಸಂಗ ಆತ್ಮ ವ್ಯತಿರಿಕ್ತ ವಸ್ತುನಿ. ಆತ್ಮ ನಮ್ಮ ಹೃದಯಾಂತರ್ಯಾಮಿಯಾದ ಭಗವಂತನ ಹೊರತಾಗಿ ಬೇರೆ ಯಾವ ವಸ್ತುವಿನಲ್ಲಿಯೂ ಯಾವ ವ್ಯಕ್ತಿಯಲ್ಲಿಯೂ ನಾವು ಆಸಕ್ತಿ ಇಡಬಾರದು. ದೃಢಾರತಿ ಬ್ರಹ್ಮಣಿ ನಿರ್ಗುಣೇಚಯ. ತ್ರಿಗುಣರಹಿತನಾದ ಆ ಭಗವಂತನಲ್ಲಿ ದೃಢವಾದ ಆಸಕ್ತಿ. ಇವೆರಡೇ ಇನ್ನು ನಮಗೆ ಉಳಿದಿರುವಂಥ ಮಾರ್ಗಗಳು. ಇದನ್ನು ಬಿಟ್ಟು ಬೇರೆ ಏನೂ ಇಲ್ಲ ಅಂತ ಭಾಗವತದಲ್ಲಿ ಬರುವಂಥ ಒಂದು ಮಾತು. ಸಕಲ ಶಾಸ್ತ್ರಗಳ ಸಾರ ಅದು. ಭಗವಂತನ ಸಂಘದಿಂದ ದುಃಖವನ್ನು ಕಳ್ಕೋತೀವಿ ನಾವು. ಮುಕ್ತ ದುಸ್ಸಂಗ, ದುಃಖವನ್ನು ಕಳ್ಕೋತೀವಿ. ಅಥವಾ ಬೇರೆ ಯಾವುದೇ ಲೌಕಿಕ ವಸ್ತುಗಳ ಆಸಕ್ತಿಯನ್ನು ಕಳ್ಕೋತೀವಿ. ಲೌಕಿಕ ವಸ್ತುವನ್ನು ನಾವು ಕಳ್ಕೊಳ್ಳಿಕ್ಕೆ, ಲೌಕಿಕ ವಸ್ತುಗಳ ಆಸಕ್ತಿಯನ್ನು, ಅವುಗಳ ಸಂಘವನ್ನು ನಾವು ದೂರ ಮಾಡಿಕೊಳ್ಳಿಕ್ಕೆ ಇರುವಂಥ ಒಂದೇ ಒಂದು ಮಾರ್ಗ ಭಗವಂತನ ಸಂಘವೇ. ಒಂದು ಬಾರಿ ಹೀಗೆ ಭಗವಂತನ ಸಂಘದ ರುಚಿ ಕಂಡ್ರೆ ಅದನ್ನು ಬಿಡಲಿಕ್ಕೆ ಬಯಸೋದಿಲ್ಲ. ಕೀರ್ತಿಮಾನಂ ಯಶೋ ಯಸ್ಯ. ಅವನ ಕೀರ್ತಿಯನ್ನು ಕೇಳ್ತಾ ಇದ್ದರೆ, ಬೇರೆ ಯಾರಾದರೂ ಅದನ್ನು ವರ್ಣನೆ ಮಾಡ್ತಾ ಇದ್ದರೆ ಅದನ್ನು ಕೇಳಿ ಇನ್ಯಾವುದೂ ನಮಗೆ ಬೇಡ ಅಂತ ಅವರು ಜನ ಭಾವಿಸಿ ಬಿಡ್ತಾರೆ ಅಂತ ಅಲ್ಲಿ ಬಂದಿದೆ. ಕೀರ್ತಿಮಾನಂ ಯಶೋ ಯಸ್ಯ ಸಕೃದಾಕರಣ್ಯ ರೋಚನಂ ಅನ್ನುವ ಒಂದು ಅನುವಾದ ಆ ಶ್ಲೋಕಗಳಲ್ಲಿ ಕಾಣಿಸೋದಿಲ್ಲ. ಕೆಲವು ಕಡೆ ಅನುವಾದದಲ್ಲಿ ಅದು ಬಂದಿಲ್ಲದೆ ಇದ್ದಾಗ ಅದನ್ನು ಸ್ವಲ್ಪ ತಿದ್ದುಕೊಳ್ಬೇಕಷ್ಟೆ. ಈ ಶ್ಲೋಕದಲ್ಲೂ ಕೂಡ ವ್ಯಾಖ್ಯಾನದ ಅಂಶ ಏನು ಹೆಚ್ಚಿಂದೇನಿಲ್ಲ. ಆದ್ದರಿಂದ ಅದನ್ನು ಇಲ್ಲಿ ವಿವರಿಸಬೇಕಾದಂಥ ಅಂಶವೂ ಕೂಡ ಏನು ಕಾಣಿಸೋದಿಲ್ಲ. ಸದ್ಭಿಕೀರ್ತಿಮಾನಂ ರೋಚನಂ ರುಚಿಕರಂ. ಯಾರಾದರೂ ಜ್ಞಾನಿಗಳು ಭಗವಂತನ ಆ ಕೀರ್ತಿಯನ್ನು ವರ್ಣನೆ ಮಾಡ್ತಾ ಇದ್ದರೆ ಅದನ್ನು ಕೇಳಬೇಕು, ಕೇಳಿ ಆನಂದ ಪಡಬೇಕು ಅಂತ ಅದರ ಅಭಿಪ್ರಾಯ ಆಗ್ತದೆ. ಸತಾಂ ಸಾಧೂನಾಂ ಸಂಘಾಧ್ಯೇತೋಹ. ಒಂದು ಭಗವಂತನ ಸಂಘ ಅಥವಾ ಸಜ್ಜನದ ಸಂಘ, ಎರಡೂ ಅದಕ್ಕೆ ಅರ್ಥ ಮಾಡಿದ್ದಾರೆ. ತತ್ಸಂಗಾನ್ಮುಕ್ತ ದುಸ್ಸಂಗ. ತತ್ಸಂಗ ಅಂತ ಕೆಲವು ಕಡೆ ಇದೆ, ಕೆಲವು ಕಡೆ ಸತ್ಸಂಗ ಅಂತಿದೆ. ತತ್ಸಂಗ ಅಂತಂದರೆ ಭಗವಂತನ ಸಂಘ ಅಂತ ಆಗ್ತದೆ. ಸತ್ಸಂಗ ಅಂದರೆ ಸಜ್ಜನದ ಸಂಪರ್ಕ ಅಂತ ಅರ್ಥ ಆಗ್ತದೆ. ಅಥವಾ ಸತ್ಶಬ್ದವಾಚ್ಯನಾದವನು ಭಗವಂತನೇ, ಅವನ ಸಂಘವೇ. ವಸ್ತುತಃ ಭಾಗವತರ ಸಂಘ ಅಂದರೆ ಅದು ಭಗವಂತನ ಸಂಘವೇ. ಭಗವಂತನ ಸಂಘ ಅಂದರೆ ಅದು ಕೇವಲ ಭಗವಂತನ ಸಂಘ ಆಗಿರೋದಿಲ್ಲ, ಅದು ಭಾಗವತರ ಸಂಘವೇ ಆಗಿರ್ತದೆ. ಅಂತೂ ಭಾಗವತರ ಸಂಘವನ್ನು ನಾವು ಒಂದು ವೇಳೆ ಅಭ್ಯಾಸ ಮಾಡಿಕೊಂಡ್ರೆ ಅದು ನಮ್ಮ ಎಲ್ಲ ರೀತಿಯಾದ ದುಃಖಗಳನ್ನು ಕಳೀತದೆ. ಎಲ್ಲ ರೀತಿಯಾದ ಲೌಕಿಕ ಸಂಘಗಳಿಂದಲೂ ಕೂಡ ನಮ್ಮನ್ನು ದೂರ ಇಡ್ತದೆ, ನಮ್ಮನ್ನದು ರಕ್ಷಿಸ್ತದೆ ಅಂತದ್ರ ತಾತ್ಪರ್ಯ. ಪಾಠ ಭೇದ ಅದೇನೇ ಇದ್ದರೂ ಹೀಗೆ ಅದಕ್ಕೆ ಅರ್ಥ ಮಾಡಿಕೊಂಡ್ರೆ ಸಾಕು. ಯಾದವಾರ್ಯರ ಮತ್ತು ವಿಜಯಧ್ವಜರ ವ್ಯಾಖ್ಯಾನದಲ್ಲೂ ಕೂಡ ಇದು ಕುರಿತಾಗಿ ಹೆಚ್ಚಿನ ಅಂಶಗಳೇನು ಕಾಣಿಸೋದಿಲ್ಲ. ತಸ್ಯ ಹರೇಹೇ ಸಂಗಾತ್. ಈಗ ನಾವು ನೋಡಿದ ಮೊದಲನೇ ಅನ್ವಯಾರ್ಥ ಏನು ನೋಡಿದ್ದೀವಿ ಅದನ್ನು ಯಾದವಾರ್ಯರ ವಿಜಯಧ್ವಜರ ವ್ಯಾಖ್ಯಾನಕ್ಕೆ ಅನುಸಾರವಾಗಿ ನೋಡಿದ್ದೀವಿ. ಹೀಗೆ ಅಲ್ಲಿಗೆ 12ನೇ ಶ್ಲೋಕ, 1ನೇ ಸ್ಕಂದದ 10ನೇ ಅಧ್ಯಾಯದ 12ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಚಕನೆಂದು ಹುಸಿಗೆ ಹಾಕದಿರುವ ಇನ್ನು ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.